ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ 12, 13, 14 ಈ 3 ಕಂತಿನ ಹಣ ಬರೋದು ಇನ್ನೂ ಕೂಡ ಪೆಂಡಿಂಗ್ ಇದೆ. ಸೊ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೂಡ ಈಗಾಗಲೇ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಆದರೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು 2 ರಿಂದ 3 ದಿನದ ಒಳಗಾಗಿ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಜಮಾ ಆಗುತ್ತೆ. ಆದರೆ ಮೊದಲನೇದಾಗಿ ಈಗಾಗಲೇ 15 ಜಿಲ್ಲೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಫಸ್ಟ್ ಜಮಾ ಆಗುತ್ತೆ. ಇನ್ನುಳಿದಂಥ ಜಿಲ್ಲೆಗಳಿಗೆ ನೆಕ್ಸ್ಟ್ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಸೊ ಮೊದಲನೇದಾಗಿ ಈ ಒಂದು 15 ಜಿಲ್ಲೆಗಳಿಗೆ ಫಸ್ಟ್ ಈ ಒಂದು 12ನೇ ಕಂತಿನ ಹಣ ಜಮಾ ಆಗೋದು ಫಾಸ್ಟ್ ಆಗಿ. ಸೊ ಹಾಗಿದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಜಮಾ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದೊಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ. ಸೊ ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ ಅಂತ ಹೇಳ್ತಾ, ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅವರೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 12, 13, 14 ಈ 3 ಕಂತಿನ ಹಣ ಬರೋದು ಬಾಕಿ ಇದೆ. ಸೊ 12, 13 ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋದ ತಿಂಗಳಿಂದನೇ ಹೇಳ್ತಾ ಇದ್ರು. ಸೊ ಇನ್ನೇನು ಒಂದು ಗೌರಿ ಗಣೇಶ ಹಬ್ಬಕ್ಕೆ ಜಮಾ ಆಗತ್ತೆ, ಅದಾದಮೇಲೆ ಸೆಪ್ಟೆಂಬರ್ ಎಂಡಿಗೆ ಜಮಾ ಆಗುತ್ತೆ ಅಂತ ಕೂಡ ಹೇಳ್ತಾನೆ ಬಂದಿದ್ರು. ಆದರೆ ಜಮಾ ಆಗಿರಲಿಲ್ಲ. ಆದರೆ ಈಗ ಈ ತಿಂಗಳು ಬಂದು ಅಕ್ಟೋಬರು. ಈ ಒಂದು ತಿಂಗಳಲ್ಲಿ 2 ರಿಂದ 3 ದಿನದ ಒಳಗಾಗಿ, ಅಕ್ಟೋಬರ್ ಮೊದಲ ವಾರದ ಒಳಗಾಗಿ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಮಾತ್ರ ಜಮಾ ಆಗೋದು ಸ್ನೇಹಿತರೆ. ಸೊ 2,000 ರೂಪಾಯಿ ಮಾತ್ರ ನಿಮಗೆ ಜಮಾ ಆಗೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದುವರೆಗೂ ಹೇಳ್ತಾ ಇದ್ರು 4,000 ರೂಪಾಯಿ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ 12, 13 2 ಕಂತಿನ ಹಣ ಒಟ್ಟೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆದರೆ ಒಂದೇ ಸಲ 2 ಕಂತಿನ ಹಣ ಜಮಾ ಮಾಡೋದಕ್ಕಾಗೋದಿಲ್ಲ ಅಂತ ಅವರೇ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಸ್ನೇಹಿತರೆ, ಈಗಾಗಲೇ 1 ಕಂತಿನ ಹಣ ಜಮಾ ಮಾಡ್ಬೇಕಂತ ಹೇಳಿದ್ರೆ 2,500 ಕೋಟಿ ಹಣ ಬೇಕು. ಸೊ 2 ಕಂತಿನ ಹಣ ಜಮಾ ಮಾಡ್ಬೇಕಂತ ಹೇಳಿದ್ರೆ ಹತ್ತತ್ರ 5,000 ರಿಂದ 5,500 ಕೋಟಿಯಷ್ಟು ಹಣ ಬೇಕು. ಇಷ್ಟು ಹಣನ ಒಂದು ವಾರದ ಒಳಗಾಗಿ ಎಲ್ಲರಿಗೂ ಕೂಡ ಹಣ ಜಮಾ ಮಾಡೋದಕ್ಕಂತ ಹೋದರೆ ಸೊ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು, ಸರ್ವರ್ ಸಮಸ್ಯೆ ಆಗಿರ್ಬೋದು, ಈ ರೀತಿ ಸಾಕಷ್ಟು ಸಮಸ್ಯೆಗಳು ಬರುತ್ತೆ. ಈಗಾಗಲೇ 1 ಕಂತಿನ ಹಣ ಜಮಾ ಮಾಡೋದಕ್ಕೆ ಈ ರೀತಿ ಸಮಸ್ಯೆಗಳು ಬರ್ತಾ ಇದೆ. ಸೊ 2 ಕಂತಿನ ಹಣ ಜಮಾ ಮಾಡೋದಕ್ಕೆ ಒಂದೇ ಸಲ ಎಲ್ಲರ ಅಕೌಂಟಿಗೆ ಹಾಕೋದಕ್ಕೂ ಅಂತ ಹೋದ್ರೆ ಹಣನ ಸೊ ಈ ರೀತಿ 100% ಪ್ರಾಬ್ಲಮ್ ಬರೋದಂತೂ ಗ್ಯಾರಂಟಿ. ಹಾಗಾಗಿ ಅದನ್ನ ಸರಿ ಮಾಡೋದಕ್ಕೆ ಮತ್ತೊಂದಿಷ್ಟು ದಿನಗಳು ಟೈಮ್ ತಗೊಳುತ್ತೆ. ಸೊ ಆ ರೀತಿ ಮಾಡೋದು ಬೇಡ. 12, 13ನೇ ಕಂತಿನ ಹಣ ಈಗಾಗಲೇ ಏನು ಪೆಂಡಿಂಗ್ ಇದೆಯೋ ಆ ಪೆಂಡಿಂಗ್ ಇರುವಂಥ ಹಣಗಳನ್ನು ಈಗ ಅಕ್ಟೋಬರ್ 10ರ ಒಳಗಾಗಿ ಅಥವಾ 2 ವಾರದ ಒಳಗಾಗಿ, ಸೊ ಅಕ್ಟೋಬರ್ 14ನೇ ತಾರೀಕಿನ ಒಳಗಾಗಿ ಎಲ್ಲರಿಗೂ ಕೂಡ ಈ ಒಂದು 2,000 ರೂಪಾಯಿ ಹಾಕ್ತೀವಿ. ಯಾವುದು 12ನೇ ಕಂತಿನ ಹಣ ಮಾತ್ರ. ಅದಾದ ಮೇಲೆ ಇನ್ನುಳಿದಂತೆ ಅಕ್ಟೋಬರ್ 3ನೇ ವಾರ, 4ನೇ ವಾರದ ಒಳಗಾಗಿ ಎಲ್ಲರಿಗೂ ಕೂಡ 2,000 ರೂಪಾಯಿ ಹಾಕ್ತೀವಿ. ಸೊ 13ನೇ ಕಂತಿನ ಹಣ ಆಗಿರುತ್ತೆ. ಒಂದೇ ತಿಂಗಳಲ್ಲಿ 2 ವಾರ 12ನೇ ಕಂತಿನ ಹಣ, 2 ವಾರ 13ನೇ ಕಂತಿನ ಹಣ ಜಮಾ ಮಾಡ್ತೀವಿ. ಸೊ 2,000 ರೂಪಾಯಿ ಒಂದ್ಸಲ, 2,000 ರೂಪಾಯಿ ಇನ್ನೊಂದ್ಸಲ ಹಣನ ಹಾಕ್ತೀವಿ ಅಂತಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂಥದ್ದು. ಸೊ ಈಗ ನೀವು ಕೇಳ್ಬೋದು 14ನೇ ಕಂತಿನ ಹಣ ಯಾವಾಗ ಬರುತ್ತೆ, ಸೆಪ್ಟೆಂಬರ್ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ಅದು ನವೆಂಬರಿಗೆ ಬರುತ್ತೆ. ಮುಂದಿನ ತಿಂಗಳು ಬರುವ ಚಾನ್ಸಸ್ ಇದೆ ಸ್ನೇಹಿತರೆ. ಸೊ ಈ ತಿಂಗಳೇನಾದರೂ 2,000 ರೂಪಾಯಿ 2 ಕಂತಿನ ಹಣ 4,000 ರೂಪಾಯಿ ನಿಮಗೆ ಏನಾದ್ರು ಜಮಾ ಆಯ್ತು ಅಂತ ಹೇಳಿದ್ರೆ ಮಾತ್ರ ಈ ಒಂದು 14ನೇ ಕಂತಿನ ಹಣ ಮುಂದಿನ ತಿಂಗಳು ಜಮಾ ಆಗೋದು. ಸೊ ಇದೇನಾದರೂ ಡಿಲೇ ಆಯಿತು, ಹಣ ಹಾಕೋದಕ್ಕೆ ಏನಾದರೂ ಸ್ವಲ್ಪ ದಿನಗಳು ಎಕ್ಸ್ಟ್ರಾ ಟೈಮ್ ತಗೊಳ್ತಂತ ಹೇಳಿದ್ರೆ ನವೆಂಬರ್ ಎಂಡಿಗೆ ಆಗ್ಬೋದು ಅಥವಾ ಡಿಸೆಂಬರಿಗೆ ಆಗ್ಬೋದು, ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಆ ಟೈಮಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಆದರೆ ಸದ್ಯಕ್ಕೆ ಬರ್ತಿರುವಂಥ ಮಾಹಿತಿ ಪ್ರಕಾರ ಈ ಒಂದು 15 ಜಿಲ್ಲೆಗಳಿಗೆ 12ನೇ ಕಂತಿನ ಹಣ ಫಾಸ್ಟಾಗಿ ತಲುಪತ್ತೆ. ಅದಾದಮೇಲೆ ಉಳಿದಂಥ ಜಿಲ್ಲೆಗಳಿಗೆ 12ನೇ ಕಂತಿನ ಹಣ ಜಮಾ ಆಗುತ್ತೆ. ಸೊ ಈ ಒಂದು 15 ಜಿಲ್ಲೆಗಳಿಗೆ ಜಮಾ ಆಗಿ 2-3 ದಿನಗಳ ಆದ ಮೇಲೆ
ಈ ಒಂದು ಉಳಿದಂಥ ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಅದು 2,000 ರೂಪಾಯಿ ಮಾತ್ರ, 4,000 ರೂಪಾಯಿ ಹಣ ಅಲ್ಲ ಸ್ನೇಹಿತರೆ. ಹಾಗಿದ್ರೆ ನೀವು ಕೇಳ್ಬೋದು, ಇಲ್ಲ ಇವ್ರು ಇದೇ ಥರನೇ ಹೇಳಿ ಹತ್ತತ್ರ 2 ತಿಂಗಳು 3 ತಿಂಗಳು ಆಗ್ತಾ ಬಂತು, ಇದೇ ಥರನೇ ಇವತ್ತು ಬರುತ್ತೆ ನಾಳೆ ಬರುತ್ತೆ ಇನ್ನೊಂದು ವಾರದ ಒಳಗಾಗಿ ಬರುತ್ತೆ 15 ದಿನದ ಒಳಗಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇದ್ದಾರೆ. ಸೊ ಈಗಲೂ ಕೂಡ ಈ ಒಂದು ಮೋಸ ಮಾಡ್ಬೋದು ಇವರು, ಸೊ ಸುಳ್ಳು ಹೇಳ್ಬೋದಲ್ಲ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಸದ್ಯಕ್ಕೆ ಬರ್ತಿರುವಂಥ ಮಾಹಿತಿ ಪ್ರಕಾರ ಸ್ನೇಹಿತರೆ, ಈಗಾಗಲೇ ಹಣಕಾಸು ಇಲಾಖೆಗೆ ಸರ್ಕಾರ ಕೊಟೇಶನ್ನ ಕೊಟ್ಟಿತ್ತು. 1 ತಿಂಗಳಿಗೆ ಇಷ್ಟು ಕೋಟಿ ಹಣ ಬೇಕು ಬಿಡುಗಡೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈಗಾಗಲೇ ಕೊಟೇಶನ್ನ ಕೊಟ್ಟಿತ್ತು. ಹಣಕಾಸು ಇಲಾಖೆ ಹಣನ ಬಿಡುಗಡೆ ಮಾಡಿರಲಿಲ್ಲ. ಸೊ ಹಣಕಾಸು ಇಲಾಖೆ ಈಗ ಹಣನ ಬಿಡುಗಡೆ ಮಾಡಿದೆ. ಹತ್ತತ್ರ 2,500 ಕೋಟಿಯಷ್ಟು ಹಣನ ಬಿಡುಗಡೆ ಮಾಡಿ ಆಗಿದೆ. ಎಲ್ಲಿಗೆ ಹೋಗಿದೆ ಆ ಒಂದು ಹಣ ಅಂತ ಕೇಳೋದಾದ್ರೆ, ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಕೌಂಟಿಗೆ ಹೋಗಿದೆ. ಹತ್ತತ್ರ 2,500 ಕೋಟಿಯಷ್ಟು ಹಣ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿದೆ. ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ DBT ಪುಷ್ ಮಾಡಿ ಬ್ಯಾಂಕ್ಗಳಿಗೆ ಬರಬೇಕು. ಬ್ಯಾಂಕ್ಗಳಿಗೆ ಹಣನ ಹಾಕಿದ ತಕ್ಷಣ ಬ್ಯಾಂಕ್ಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ, ದಿನಕ್ಕೆ ಇಂತಿಷ್ಟು ಜನರಿಗೆ ಹಣನ ಹಾಕಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಳ್ಳುತ್ತೆ. ಸೊ ಆ ಪ್ಲಾನ್ ಪ್ರಕಾರ ಹಣ ಜಮಾ ಆಗುತ್ತೆ. ಸೊ ಆ ಪ್ಲಾನ್ನಲ್ಲಿ ಈಗ ಈ 15 ಜಿಲ್ಲೆಗಳು ಮುಂಚೂಣಿಯಲ್ಲಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಈಗ ಮಾತ್ರ ಹಣ ಬರೋದಂತೂ ಗ್ಯಾರಂಟಿ. ಇಷ್ಟು ದಿನ ಹಣಕಾಸು ಇಲಾಖೆ ಹಣನ ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಸೊ ಈಗ ಹಣ ಬಿಡುಗಡೆ ಮಾಡಿರೋದ್ರಿಂದ ಜಾಸ್ತಿ ದಿನ ಟೈಮ್ ಏನು ತೆಗೆದುಕೊಳ್ಳೋದಿಲ್ಲ. 1-2-3 ದಿನದ ಒಳಗಾಗಿ ಹಣ ಬರೋದಕ್ಕೆ ಶುರು ಆಗುತ್ತೆ. ಸೊ ಅಕ್ಟೋಬರ್ 3ನೇ ತಾರೀಕು ಒಳಗಾಗಿ ಹಣ ಬರೋದಕ್ಕೆ ಶುರು ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಇದುವರೆಗೂ. ಸೊ ನೋಡೋಣ, ವೆಯ್ಟ್ ಮಾಡಿ ನೋಡೋಣ, ಹಣ ಬರುತ್ತೆ. ಆದರೆ ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಫಾಸ್ಟ್ ಆಗಿ ತಲುಪುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ತುಮಕೂರು, ಉಡುಪಿ, ಶಿವಮೊಗ್ಗ, ರಾಯಚೂರು, ಕೊಪ್ಪಳ, ಚಿತ್ರದುರ್ಗ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಬೆಳಗಾವಿ, ಮೈಸೂರು, ವಿಜಯಪುರ, ಬೀದರ್, ಮಂಡ್ಯ, ಬೆಂಗಳೂರು ನಗರ, ಈ ಒಂದು 15 ಜಿಲ್ಲೆಗಳಲ್ಲಿರುವಂಥ ಫಲಾನುಭವಿಗಳ ಅಕೌಂಟಿಗೆ ಹಣ ಜಮಾ ಆಗುತ್ತೆ. ಫಾಸ್ಟಾಗಿ ಫಸ್ಟ್ ಇವರಿಗೆ ತಲುಪೋದು, ಅದಾದಮೇಲೆ ಉಳಿದಂಥ ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ. ಸೊ ಎಲ್ಲರಿಗೂ ಕೂಡ ಹಣ ಜಮಾ ಆಗುತ್ತೆ. ಆದರೆ ಮೊದಲನೇ ಹಂತದಲ್ಲಿ ಈ ಒಂದು 15 ಜಿಲ್ಲೆಗಳಲ್ಲಿರುವಂಥ ಫಲಾನುಭವಿಗಳಿಗೆ ಅಕೌಂಟಿಗೆ ಹಣ ಬರುತ್ತೆ. ಸೊ ನೀವು ಕೇಳ್ಬೋದು, ಈ ಒಂದು 15 ಜಿಲ್ಲೆಯಲ್ಲಿರುವಂಥ ಎಲ್ಲರಿಗೂ ಕೂಡ ಒಂದೇ ದಿನ ಹಣ ಜಮಾ ಆಗುತ್ತೆ, ಒಂದೇ ಸಲ ಜಮಾ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಸೊ ಆದಷ್ಟು ಜನರಿಗೆ, ಈ ಒಂದು ಜಿಲ್ಲೆಯಲ್ಲಿರುವಂಥ ಸಾಕಷ್ಟು ಜನರಿಗೆ ಫಸ್ಟು ಹಣ ಜಮಾ ಆಗುತ್ತೆ. ಸೊ 100% ಈ ಒಂದು ಜಿಲ್ಲೆಯಲ್ಲಿರುವಂಥ ಎಲ್ಲರಿಗೂ ಒಂದೇ ಡೇಟಲ್ಲಿ ಜಮಾ ಆಗಿಲ್ಲ ಅಂತ ಹೇಳಿದ್ರು, ಇವತ್ತೊಂದಿಷ್ಟು ಜನರಿಗೆ, ನಾಳೆ ಒಂದಿಷ್ಟು ಜನರಿಗೆ, ನಾಡಿದ್ದೊಂದಿಷ್ಟು ಜನರಿಗೆ, ಈ ರೀತಿಯಾಗಿ ಹಣ ಜಮಾ ಆಗುತ್ತೆ. ಇದುವರೆಗೂ ಯಾವ ರೀತಿ ಆಗ್ತಾ ಇತ್ತು ಅಂತ ಹೇಳಿದ್ರೆ ಸ್ನೇಹಿತರೆ, 15ರಿಂದ 25 ದಿನಗಳು ಟೈಮ್ ತೆಗೆದುಕೊಳ್ತಿತ್ತು. ಸೊ 1 ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ. ಈಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, 1 ವಾರದಿಂದ 10 ದಿನದ ಒಳಗಾಗಿ ಈ 1,20,20,00,000 ಫಲಾನುಭವಿಗಳೇನಿದ್ದಾರೆ ಅಷ್ಟೂ ಜನರ ಅಕೌಂಟಿಗೂ ಹಣನ ಜಮಾ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಅಫಿಷಿಯಲ್ ಆಗಿ ಮಾಹಿತಿ ಬಂದಿರೋದು. ಸೊ ಏನಂತ ಹೇಳಿದ್ರೆ ಸ್ನೇಹಿತರೆ, ಇಷ್ಟು ದಿನಗಳ ಕಾಲ ಟೆಕ್ನಿಕಲ್ ಇಶ್ಯೂ, ಸರ್ವರ್ ಸಮಸ್ಯೆ, ಈ ರೀತಿ ಪ್ರಾಬ್ಲಮ್ ಇಂದ ಹತ್ತತ್ರ 20ರಿಂದ 25 ದಿನ, 1 ತಿಂಗಳು ಟೈಮ್ ತೆಗೆದುಕೊಳ್ಳೋದು ಕೂಡ ಇತ್ತು. ಆದರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, 1 ವಾರದಿಂದ 10 ದಿನದ ಒಳಗಾಗಿ ಎಲ್ಲರಿಗೂ ಕೂಡ ಹಣ ಜಮಾ ಆಗುತ್ತೆ. ಸೊ ಫಾಸ್ಟಾಗಿ ಎಲ್ಲರಿಗೂ ಕೂಡ ತಲುಪುವಂಥ ಈಗ ಪ್ರಕ್ರಿಯೆನ ಮಾಡ್ತಾ ಇದ್ದಾರೆ. ಸೊ ಅಪ್ಡೇಟ್ ವರ್ಷನ್ ಮಾಡ್ತಾ ಇದ್ದಾರೆ. ಹಾಗೆ ಈಗ ಬ್ಯಾಂಕ್ಗಳಲ್ಲೂ ಕೂಡ ಹೊಸ ಒಂದು ರೂಲ್ಸ್ಗಳನ್ನು ಕೂಡ ತರ್ತಾ ಇದ್ದಾರೆ. 1 ದಿನಕ್ಕೆ ಇಂತಿಷ್ಟು ಲಕ್ಷ ಹಣನ ಬಿಡುಗಡೆ ಮಾಡಬೇಕು, ಇಂತಿಷ್ಟು ಕೋಟಿ ಹಣನ ಬಿಡುಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ಏನಿದೆಯೋ ಅದನ್ನು ಕೂಡ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಜಾಸ್ತಿ ಮಾಡೋದ್ರಿಂದ ಜಾಸ್ತಿ ಜನಕ್ಕೆ ಒಂದು ರೀಚನ್ನು ಮಾಡ್ಬೋದು, ಹಣನ ಹಾಕೋದಕ್ಕಾಗೋದು. ಸೊ ಇವತ್ತು ಒಂದು 5 ಲಕ್ಷ ಜನಕ್ಕೆ ಮಾತ್ರ ಹಣನ ಹಾಕ್ಬೇಕಂತ ಹೇಳಿದ್ರೆ, ಸೊ ವೆಯ್ಟ್ ಮಾಡಬೇಕಾಗುತ್ತೆ. ಹತ್ತತ್ರ 1 ತಿಂಗಳ ಮೇಲೆ ಹೋಗುತ್ತೆ ಎಲ್ಲರಿಗೂ ಕೂಡ ಹಣ ಜಮಾ ಮಾಡ್ಬೇಕಂತ ಹೇಳಿದ್ರೆ. ಸೊ 1 ದಿನಕ್ಕೆ 15 ಲಕ್ಷ 20 ಲಕ್ಷ ಜನಕ್ಕೆ ಹಣನ ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟರು ಅಂತ ಹೇಳಿದ್ರೆ, ಸೊ ಈಸಿಯಾಗಿ ಬೇಗ ಪ್ರೊಸೆಸಿಂಗ್ ನಡೆಯುತ್ತೆ. ಸೊ ಆಲ್ರೆಡಿ ಎಲ್ಲರ ಒಂದು ಡೇಟಾ ಕೂಡ ಬ್ಯಾಂಕ್ಗಳಲ್ಲಿರುತ್ತೆ ಸ್ನೇಹಿತರೆ. ನಿಮ್ಮ ಒಂದು ಅಕೌಂಟ್ ನಂಬರ್ ಆಗಿರ್ಬೋದು, ಯಾವ ಬ್ಯಾಂಕಲ್ಲಿ ಹಣ ನಿಮಗೆ ಬರ್ತಾ ಇದೆ ಅಂತ ಆಗಿರ್ಬೋದು, IFSC ಕೋಡ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಈಗಾಗಲೇ ಬ್ಯಾಂಕಿನಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಸೊ ರೆಕಾರ್ಡ್ ಕೂಡ ಇರುತ್ತೆ, ಡೇಟಾ ಕೂಡ ಇರುತ್ತೆ. ಸೊ ನೀವು ಹೊಸದಾಗಿ ಏನು ಅರ್ಜಿನ ಸಲ್ಲಿಸಬೇಕು, ಹೊಸದಾಗಿ ಅವರು ಬ್ಯಾಂಕ್ಗಳಲ್ಲೂ ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ನ ಫಿಲ್ ಮಾಡಬೇಕು ಅನ್ನೋದೇನಿಲ್ಲ, ಆಲ್ರೆಡಿ ಫಿಲ್ ಆಗಿರುತ್ತೆ. ನೀವೇನು ಆಧಾರ್ ಕಾರ್ಡು ಲಿಂಕ್ ಮಾಡಿರ್ತೀರೋ ಯಾವ ಬ್ಯಾಂಕ್ ಅಕೌಂಟಿಗೆ, ಆ ಅಕೌಂಟಿಗೆ ಹಣ ಬರೋದು. ಸೊ ಆಲ್ರೆಡಿ ರಿಜಿಸ್ಟರ್ ಆಗಿರುತ್ತೆ. ಸೊ ಪ್ರತಿಯೊಂದು ಒಂದೊಂದೇ ಕಂತಿನ ಹಣ ಬಿಡುಗಡೆ ಮಾಡಬೇಕಂತ ಹೇಳಿದ್ರೆ ಆಗಾಗ ಅವರು ಅಪ್ಡೇಟ್ ಮಾಡಬೇಕು ಅನ್ನೋದೇನೂ ಇಲ್ಲ. ಆಲ್ರೆಡಿ ನೀವು ರಿಜಿಸ್ಟರ್ ಆಗಿರ್ತೀರಾ. 11 ಕಂತಿನ ಹಣ ನೀವೇನು ಪಡ್ಕೊಂಡಿದ್ದೀರೋ ಆಲ್ರೆಡಿ ರೆಕಾರ್ಡ್ಸ್ ಅವ್ರ ಹತ್ರ ಇರುತ್ತೆ. ಸೊ ಅದಕ್ಕೆ ಜಸ್ಟ್ ಹಣನ ಹಾಕೋದಷ್ಟೇ ಅವ್ರ ಕೆಲಸ. ಹಾಗಾಗಿ ಈ ಪ್ರೊಸೆಸಿಂಗ್ ಮಾಡೋದಕ್ಕೆ ಜಾಸ್ತಿ ಟೈಮ್ ತೆಗೆದುಕೊಳ್ಳೋದಿಲ್ಲ.
ಸೊ ಎಲ್ಲ ರೆಕಾರ್ಡ್ಸ್ ಅವ್ರ ಹತ್ರ ಇರೋದ್ರಿಂದ ಜಾಸ್ತಿ ಟೈಮ್ ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ಈಗ ಅಪ್ಗ್ರೇಡ್ ಮಾಡಿದರೆ ಹತ್ತತ್ರ ಒಂದು ದಿನಕ್ಕೆ 20 ಲಕ್ಷ 15 ಲಕ್ಷ ಈ ರೀತಿ ಜನಗಳಿಗೆ ಹಣ ಬರೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಒಂದು ವಾರದಿಂದ 10 ದಿನದ ಒಳಗಾಗಿ ಎಲ್ಲರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಹಾಕ್ಬೋದು ನಾವು ಫಾಸ್ಟಾಗಿ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಸ್ನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.